ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ, ಸೊಳ್ಳೆ ಯಾವ ಥರ ಕಚ್ಚಿದ್ದಾವೆ ಅಂತ ಮುಖಕ್ಕೆ ಎಲ್ಲ ಗುಳ್ಳೆ 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 ಥರ ಕಾಣ್ತಿದ್ದಾವೆ ನೋಡಿ. ಮೊದಲು ಈ ಬೇಸಿಗೆ ಬಂತಲ್ಲ ಫ್ರೆಂಡ್ಸ್, ಈಗೆಲ್ಲ ಸೊಳ್ಳೆಗಳೆಲ್ಲ ಮನೆ ಒಳಗೆ ಬರೋಕ್ಕೆ ಶುರು ಮಾಡಿಬಿಡ್ತವೆ. ಅದಕ್ಕೆ ಮೊದಲು ನೋಡಿ ಸೊಳ್ಳೆ ಪರದೆ ತರಿಸ್ಬೇಕು ಫ್ರೆಂಡ್. ನೋಡಿ ಯಾವ ಥರ ಸೊಳ್ಳೆಗಳೆಲ್ಲ ಕಚ್ಚಿದ್ದಾವೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಫಸ್ಟ್ ಬಿಡೋದ್ಬಿಟ್ಟು ಸೊಳ್ಳೆ ಪರದೆ ತರಿಸ್ಬೇಕು ಫ್ರೆಂಡ್ ನಾನು. ನೋಡಿ ಫ್ರೆಂಡ್, ನಮ್ಮ ಮನೆಯವರು ಹಾಗೆ ನೋಡಿ ದೊಡ್ಡದೊಂದು ಗೊನೆ ತಂದು ಕಟ್ಟಿದ್ದಾರೆ. ಹಣ್ಣಾಗಲಿಕ್ಕೆ ಮಸೀದಿಗೆ ಮಕ್ಕಳು ಒಪ್ಪತ್ತಿರೋ ಬರ್ತಾವಲ್ಲ ಕೊಡಕ್ಕೆ ಬರುತ್ತೆ ಅಂತ ನೋಡಿ ಗೊನೆ ತಂದು ಕಟ್ಟಿದ್ದಾರೆ ಫ್ರೆಂಡ್. ನೋಡಿ ಇದು ಹಣ್ಣಾಗಬೇಕು, ಹಣ್ಣಾದ್ಮೇಲೆ ಕೊಡಕ್ಕೆ ಬರುತ್ತೆ. ಅದು ಹಳ್ಳಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಬಾಳೆಹಣ್ಣು ತೋಟ ಎಲ್ಲ ಇದಾವಲ್ಲ ಫ್ರೆಂಡ್, ಅದಕ್ಕೆ ಇಸ್ಕೊಂಡು ಬಂದಿದ್ರು. ಹಣ್ಣು ಮಾಡಿ ಕೊಡೋಕೆ ಬರುತ್ತೆ ಅಂತ ಒಂದು 500 ರೂಪಾಯಿ ಕೊಟ್ಟು ಗೊನೆ ತಂದಿದ್ರು ಫ್ರೆಂಡ್. ಹಣ್ಣಾಗಲಿ ಅಂತ ಕಟ್ಟಿದ್ದಾರೆ ಮೇಲ್ಗಡೆ. ನೋಡಿ ಇಷ್ಟೆಲ್ಲ ಹರಡ್ಕೊಂಡಿದ್ದೀನಿ. ಸ್ವಲ್ಪ ಚಪಾತಿ ಮಾಡಿಕೊಡ್ಬೇಕಂತ ಮಸೀದಿಗೆ. ಇವೆಲ್ಲ ಪಲ್ಯ ಮಾಡಿ ಬಾಳೆಹಣ್ಣು ಆಮೇಲೆ ಇದು ಆಲೂ ಬಟಾಟ ಹಾಕಿ ಪಲ್ಯ ಮಾಡಿ, ಸ್ವಲ್ಪ ನೋಡಿ ಮೈದಾ ಹಿಟ್ಟು ಆಮೇಲೆ ಇದು ಇದೆ ಚಪಾತಿ ಮಾಡಿ ಎಷ್ಟಾಗ್ತಾವೋ ಅಷ್ಟು ಕೊಡಬೇಕು ಫ್ರೆಂಡ್. ಫ್ರೆಂಡ್ ಫಸ್ಟಿಗೆ ನಾನು ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಜಲ್ಡಿ ಹಿಡ್ಕೊಂಡು ಕಲಸಿಟ್ಬಿಡ್ತೀನಿ ಫ್ರೆಂಡ್. ಯಾಕಂದರೆ ಚೆನ್ನಾಗಿ ಪಲ್ಯ ಮಾಡೋವರೆಗೂ ಸ್ಮೂತ್ ಆಗುತ್ತಲ್ಲ, ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ ಬೇಗ ಬೇಗ ಆಗ್ತವೆ, ಇಲ್ಲಾಂದ್ರೆ ಗಟ್ಟಿ ಇದ್ದರೆ ಅಷ್ಟು ಹಾರ್ಡ್ ಆಗ್ತವೆ ರೊಟ್ಟಿ ಕೂಡ, ಚಪಾತಿ ಸರಿಯಾಗಲ್ಲ. ಅದಕ್ಕೆ ಸ್ವಲ್ಪ ಪಲ್ಯ ಮಾಡೋವರೆಗೂ ಸ್ವಲ್ಪ ಕಲಸಿ ಇಟ್ಟುಬಿಡ್ತೀನಿ ಫ್ರೆಂಡ್, ಜಲ್ಡಿ ಹಾಕ್ಕೊಂಡು. ನೋಡಿ ಫ್ರೆಂಡ್, 1-2 kg ಹಿಟ್ಟಾಗಿದೆ. ಗೋಧಿ 1 kg ಆಮೇಲೆ ಮೈದಾ ಹಿಟ್ಟು 1 kg ಹಾಕಿ ಕಲಸಿಟ್ಟಿದ್ದೇನೆ. 1 ಗಂಟೆ ಕಾಲ ಕಲೀಲಿನಾಗಿ ನೆನೆಬಿಟ್ರೆ ಸ್ಮೂತಾಗಿ ಬರುತ್ತೆ. ಅದಕ್ಕಾಗಿ ಎಲ್ಲ ಕಲಸಿಟ್ಟಿದ್ದೀನಿ. ಈಗ ಪಲ್ಯ ಮಾಡೋವರೆಗೂ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಇಲ್ಲಿ ಆಲೂಗೆಡ್ಡೆ ಮತ್ತು ಬಾಳೆಹಣ್ಣು ಹೆಚ್ಚಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ. ಈಗ ಪಲ್ಯ ಮಾಡ್ತೀನಿ ಫ್ರೆಂಡ್. ಮಸಾಲೆ ಕೂಡ ಅರಿದು ಇಟ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡಿ ಬೇಗ ಬೇಗ ಚಪಾತಿ ಮಾಡಿ, ಲೇಟ್ ಆಗಿಬಿಡುತ್ತೆ. ಮಾಡಿ ಕೊಟ್ಟರೆ ತಗೊಂಡು ಹೋಗ್ತಾನೆ ಸಮೀರ್ ಕೂಡ. ನೋಡಿ ಫ್ರೆಂಡ್, ಈಗ ಪಲ್ಯ ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್, ಇಲ್ಲಿ ಪಲ್ಯ ರೆಡಿ ಆಯಿತು. ನೋಡಿ ಈ ಕಡೆ ಮಟನ್ ತಂದಿದ್ರು, ಮಟನ್ ಸಾರು ರೆಡಿ ಆಗ್ತಾ ಇದೆ ಸಂಜೆಗೆ. ಹಾಗೆ ಫ್ರೆಂಡ್ಸ್, ಈಗ ಬೇಗ ಬೇಗ ಚಪಾತಿ ಮಾಡಿ ಕಳಿಸೋದು ಫ್ರೆಂಡಿಗೆ ಕೊಟ್ಟು. ನೋಡಿ ಫ್ರೆಂಡ್, ಹಾಗೆ ಪಲ್ಯ ಎಲ್ಲ ರೆಡಿ ಆಯಿತು. ಈಗ ಬೇಗ ಬೇಗ ಚಪಾತಿ ಮಾಡ್ತೀನಿ ಫ್ರೆಂಡ್. ನೋಡಿ ಹಿಟ್ಟೆಲ್ಲ ನೆಂದಿದೆ ಚೆನ್ನಾಗಿ. ಬೇಗ ಬೇಗ ಚಪಾತಿ ಮಾಡಿ ಇಟ್ಕೊಂಡು ಒಂದು ಚಾಪೆ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಎಲ್ಲ ಚಪಾತಿ ಮಾಡಿ ಹಾಕ್ಕೊಳ್ತೀನಿ. ಆಮೇಲೆಲ್ಲ ಕಾಸಿ ಕೊಟ್ಟು ಕಳ್ಸೋಕೆ ಬರುತ್ತೆ. ಎಲ್ಲ ಮೊದಲು ಚಪಾತಿ ಮಾಡ್ಕೊಬಿಡ್ತೀನಿ ಫ್ರೆಂಡ್, ಯಾಕಂದರೆ ಲೇಟ್ ಆಗಿಬಿಡುತ್ತೆ. ನಾನೇ ಒಬ್ಬಳೇ ಎಲ್ಲ ಚಪಾತಿ ಮಾಡೋದೀಗ. ಅದಕ್ಕಾಗಿ ಬೇಗ ಬೇಗ ಲಟ್ಟಿಸ್ಬಿಡ್ತೀನಿ ಫ್ರೆಂಡ್. ಎಷ್ಟು ಸ್ಮೂತಾಗಿದೆ ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೆಂದಿದೆ. ಗೋಧಿ ಹಿಟ್ಟು ಮೈದಾ ಹಿಟ್ಟು ಸೇರಿಸಿದರೆ ತುಂಬ ಚೆನ್ನಾಗಾಗ್ತವೆ ಫ್ರೆಂಡ್. ಸ್ವಲ್ಪ ಸ್ವಲ್ಪ ತಗೊಂಡು ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ. ಉಂಡೆ ಮಾಡ್ಕೊಂಡು ಇಟ್ಕೊಂಡು ಬೇಗ ಬೇಗ ಲಟ್ಟಿಸ್ಬಿಡ್ತೀನಿ ಫ್ರೆಂಡ್. ಈಗ
ನೋಡಿ ಫ್ರೆಂಡ್, ಇಷ್ಟು ಚಪಾತಿ ಆಗಿದ್ದಾವೆ. ಆಗಲೇ ಒಂದು 25 ಚಪಾತಿ ಮಾಡಿದ್ದೀನಿ. ನೋಡಿ ಇಷ್ಟಾಗಿದ್ದಾವೆ. ಇನ್ನೂ ನೋಡಿ ಫ್ರೆಂಡ್, ಇನ್ನೂ ಒಂದು 10-15 ಆಗ್ತವೆ. ಇನ್ನೂ ಹಿಟ್ಟಂತೂ ಖಾಲಿ ಆಯಿತು. ಇನ್ನೂ ಇಷ್ಟು ಮಾಡ್ಕೊಂಡು ಉಂಡೆ ಇಷ್ಟು ಮಾಡಬೇಕು. ಇಷ್ಟು ಮಾಡಿ ಆದಮೇಲೆ ಫ್ರೆಂಡ್ ಎಲ್ಲ ಕಾಸಬೇಕು. ಈಗ ಇದೊಂದು ಗಂಟೆನೇ ಆಗುತ್ತೆ ಎಲ್ಲ ಕಾಸೋವರೆಗೂ. ಕಾಸಿ ಎಲ್ಲ ಚಪಾತಿನ ಎಣ್ಣೆ ಹಾಕಿ ಕಾಸ್ತೀನಿ ಫ್ರೆಂಡ್. ಎಲ್ಲ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಇಲ್ಲಾಂದರೆ ಅಷ್ಟು ಸರಿ ಆಗಲ್ಲ. ಈಗ ಒಬ್ಬಳೇ ನೋಡಿ ಗ್ಯಾಸ್ ಮೇಲೆ, ಈಗ ಬಿಸಿಲು ಬೇರೆ ಇದೆ, ಎಲ್ಲ ಕಾಸಬೇಕು ಫ್ರೆಂಡ್. ಎಲ್ಲ ಕಾಸಿ ಬೇಗ ಬೇಗ ಮಾಡಿ. ಈಗಾಗಲೇ ಇಷ್ಟಾಕನ ಟೈಮ್ ಆಗಿಬಿಟ್ಟಿದೆ. ಬಿಸಿಲಂತೂ ಇನ್ನೂ ಕಡಿಮೆ ಆಗ್ತಾಯಿಲ್ಲ. ಇವೆಲ್ಲ ಕಾಸಿಬಿಟ್ಟು ಫ್ರೆಂಡ್ ಈಗ ಎಲ್ಲ ಇದರಲ್ಲಾದರೂ ಒಂದು ದೊಡ್ಡ ಪ್ಲೇಟಲ್ಲಿ ಹಾಕಿ ಪಲ್ಯ ಅದು ಸೇರಿ ಕೊಟ್ಟು ಕಳಿಸ್ತೀನಿ ಫ್ರೆಂಡ್. ಸಮೀರ ಹೋಗಿ ತಗೊಂಡು ಕೊಟ್ಟು ಬರ್ತಾನೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಉಳಿದಿದ್ದ ಮೇಲೆ ಕೇರಿಯಲ್ಲಿ ಸ್ವಲ್ಪ ಹಂಚಿಬಿಡ್ತೇನೆ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಇಷ್ಟ ಆಗಿದ್ದಾವೆ. ಇನ್ನೂ ಒಂದಿಷ್ಟು ಹಿಟ್ಟು ಉಳಿದಿದೆ. ಇನ್ನೊಂದು 10 ಆಗ್ಬೋದು ಚಪಾತಿ. ನೋಡಿ ಇಲ್ಲೆಲ್ಲ ರಸ್ತೆ ಬ್ಲಾಕ್ ಆಗಿಬಿಟ್ಟಿದೆ. ಓಡಾಡೋ ರಸ್ತೆ ಇದು ನಮ್ಮದು. ಈಗ ನಮ್ಮ ಮನೆಯವ್ರು ಊಟಕ್ಕೆ ಬಂದುಬಿಡ್ತಾರೆ. ಅದಕ್ಕೆ ಬೇಗ ಕಾಸ್ಕೊಬಿಡೋಣ ಅಂತ ಅತ್ಲ ಗೆದ್ದೆ. ಆಮೇಲೆ ಮಾಡ್ಕೊಳಕ್ಕೆ ಬರುತ್ತೆ ಇಷ್ಟಂತ. ನೋಡಿ ಇಲ್ಲೊಂದೆರಡು ಹಂಚಿಟ್ಟಿದ್ದೀನಿ. ಎರಡೂ ಕಡೆ ಬೇಗ ಬೇಗ ಕಾಸ್ಬಿಡೋಣ ಅಂತ. ಇಲ್ಲ ಅಂದರೆ ಒಂದೊಂದೇ ಮಾಡಿದರೆ ತುಂಬ ಲೇಟ್ ಆಗುತ್ತೆ ಫ್ರೆಂಡ್. ಇನ್ನೂ ಕೆಲಸ ಕೂಡ ಇದೆ ಮನೆಯಲ್ಲಿ ಜಾಸ್ತಿ. ಆಮೇಲೆ ಲೇಟ್ ಆಗಿಬಿಡುತ್ತೆ. ಇವೆಲ್ಲ ಕಾಸ್ಕೊಬಿಡ್ತೀನಿ ಬೇಗ ಬೇಗ. ನೋಡಿ ಫ್ರೆಂಡ್, ಈ ಥರ ಕಾಸ್ಕೊಳ್ತಾ ಇದ್ದೀನಿ ಬೇಗ ಬೇಗ. ಈ ಥರ ಕಾಸ್ಕೊಂಡ್ರೆ ಬೇಗ ಆಗಿಬಿಡ್ತವೆ ಆ ಕಡೆ. ಅಂತೂ ನೋಡಿ ಫ್ರೆಂಡ್, ಇಷ್ಟು ಚಪಾತಿ ಆಗಿದ್ದಾವೆ. ನೋಡಿ ಇಲ್ಲೂ 2 ಇದ್ದಾವೆ. ಇನ್ನೂ ಆಗ್ತಾಯಿದ್ದಾವೆ. ಇನ್ನೊಂದು ಸ್ವಲ್ಪ ಇದ್ದಾವೆ. ಇದನ್ನಿಷ್ಟು ಮಾಡಿ, ತುಂಬ ಬಿಸಿಲಿದೆ ಫ್ರೆಂಡ್. ಬಿಸಿಲಲ್ಲಿ ಎಲ್ಲ ಜಳ ಆಗ್ತಾಯಿದೆ. ಬೇಗ ಮುಗಿಸ್ಬಿಡ್ತೀನಿ. ನೋಡಿ ಫ್ರೆಂಡ್, ಈಗ ಅಷ್ಟು ಚಪಾತಿ ಎಲ್ಲ ಮಾಡಿಟ್ಟೆ. ಈಗ ಸ್ವಲ್ಪ ಚಟ್ನಿ ಅರಿಬೇಕಂತ ನೋಡಿ ಫ್ರೆಂಡ್. ಹಸಿ ಮೆಣಸಿನ್ಕಾಯಿ ಹುರಿದಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿಯಷ್ಟು ಚಟ್ನಿ ಮಾಡ್ತಾಯಿದ್ದೀನಿ, ಕೊಬ್ಬರಿ ಚಟ್ನಿ. ಯಾಕಂದರೆ ಒಂದೇ ಥರ ಪಲ್ಯ ಕೊಡೋಕ್ಕೆ ಸರಿಯಾಗಲ್ಲ, ಒಬ್ಬರು ಪಲ್ಯ ತಿನ್ನಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿನೂ ಅರಿದು ಕೊಟ್ಬಿಡೋಣ ಅಂತ ನೋಡಿ ಒಂದಿಷ್ಟು ಎಲ್ಲ ಹಾಕಿದ್ದೀನಿ ಇದರಲ್ಲಿ. ಇವಂತೂ ಸ್ವಲ್ಪ ಸಪ್ಪೆ ಇದ್ದಾವೆ, ಅದಕ್ಕಾಗಿ ಇಷ್ಟು ಹಸಿ ಮೆಣಸಿನ್ಕಾಯಿ ಹುರಿದಿದ್ದೀನಿ. ಇವನು ಕೂಡ ಹಾಕಿ ಅರಿದು ಸ್ವಲ್ಪ ಚಟ್ನಿ ಮಾಡಿಬಿಡ್ತೀನಿ ಫ್ರೆಂಡ್. ಇವಾಗ ನೋಡಿರಿ ಫ್ರೆಂಡ್, ಇವತ್ತಿನ ವಿಶೇಷ ಏನಂದರೆ ನಮ್ಮ ಸಮೀರ್ ಹೊಸದಾಗಿ ಏನೋ ಮಾಡ್ತದ ನೋಡ್ರಿ. ಬೇಡ ಬೇಡ ಅಂದರು ಇವತ್ತೇನೋ ಪಾರಿವಾಳ ತರ್ತೀನಿ ಅಂತ ಬೆಳಗ್ಗಿಂದ ಜಗಳ ಹಿಡ್ದಿದ್ದಾನೆ ನೋಡ್ರಿ. ಇಲ್ಲಿ ಮೊದಲೇ ಬೀರಿ ಬಂದಿದೆ ನಮ್ಮನೆ ನೋಡ್ರಿ. ಅದ್ರ ಮನೆ ಮಾಡ್ತಿದ್ದಾನೆ ಪಾರಿವಾಳದ್ದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಗೋಡೆಗೆ ಬಡಿತಾನೆ ಇದ್ದಾನೆ ನೋಡಿ. ಹಾಕಿ ಬಡಿತಾ ಇದ್ದಾನೆ ಗೋಡೆಗೆ. ಗೋಡೆ ನೋಡಿದರೆ ಸರಿ ಇಲ್ಲ. ಇವು ನೋಡಿದರೆ ಪಾರಿವಾಳದ ಮನೆ ಮಾಡಿದ್ದಾನೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದೆ ಅಂತ ಪಾರಿವಾಳದ ಮನೆ ನೋಡಿ. ಇಲ್ಲೇನೋ ರಬ್ಬರ್ ಎಲ್ಲ ಕೊಯ್ದು ಒಳಗಡೆ ಹಾಕಿ ಅವರಿಗೆ ಎಲ್ಲ ಬೆಡ್ಡು ಗಿಡ್ಡು ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾನೆ. ಅದೊಂದು ಕಡಿಮೆ ಐತೆ ನೋಡ್ರಿ ನಮ್ಮ ಸಮೀರನಿಗೆ. ಈಗ ಈ ಕುರಿ ಅದು ಫ್ರೆಂಡ್. ಈಗ ಒಂದು ನಾಯಿ ಸಾಕ್ದ, ಒಂದು ಕಾಮಿ ಸಾಕ್ದ. ಈಗ ಪಾರಿವಾಳ ಬೇಕಂತೆ. ಅದನ್ನೆಲ್ಲ 2 ದಿನ ಮಾಡ್ತಾನೆ ಫ್ರೆಂಡ್. ಆಮೇಲೆ ಇಟ್ಟು ನಾನೇ ಶುರು ಮಾಡ್ಬೇಕು. ಮತ್ತು ಅದನ್ನು ನನಗೆ ನೋಡಿದ್ರೆ ಶಾಲೆ ಕೆಲಸ, ಮನೆ ಕೆಲಸ ಇವೆಲ್ಲ ನೋಡ್ಕೋಬೇಕು. ಅದರಲ್ಲಿ ಮತ್ತೆ ಬೇಡ ಅಂದರೂ ಈ ಪಾರಿವಾಳ ತರ್ತಿದ್ದಾನೆ ನೋಡಿ ಫ್ರೆಂಡ್ಸ್. ಬೇಡಪ್ಪ ಅಂತ ಹೇಳಿದರು ಪಾರಿವಾಳ ತರ್ತಿದ್ದಾನೆ. ಇಲ್ಲಂತೂ ಏನೋ ಪಾರಿವಾಳ ಇಲ್ಲಿ ಕೆಳಗಡೆ ಕೂರಕ್ಕಂತೆ. ಇದು ಮಾತ್ರ ಈ ಥರ ಮಾಡಿದ್ದಾನೆ. ಮತ್ತು ಇಲ್ಲೊಂದು ನೋಡಿ ಫ್ರೆಂಡ್, ಉದ್ದಗೆ ಮೇಲಿದೆ. ಪಾರಿವಾಳ ಮೇಲೆ ಕೂರ್ಬೇಕಂತೆ. ಅಲ್ಲಷ್ಟು ಮೇಲೆ ಹೋಗಿ ಕುಂದ್ರಬೇಕಂತೆ ಪಾರಿವಾಳ. ಅದಕ್ಕೆ ನೋಡಿ ಆ ಪಾರಿವಾಳ ಮೇಲೆ ಹಿಂಗೆ ಆಕಾಶದ ಮೇಲೆ ನೋಡ್ಬೇಕು ಫ್ರೆಂಡ್. ಪಾರಿವಾಳ ಅಲ್ಲಿ ಹೋಗಿ ಕೂರ್ತಾವಂತೆ. ಅದಕ್ಕೆ ಅದನ್ನು ರೆಡಿ ಮಾಡ್ತದಾನೆ. ಯಾವಾಗ ತರ್ತೀಯಪ್ಪ ಪಾರಿವಾಳನ? ಹಾಂ, ನಾಳೆನಾ? ನೋಡೋಣ ಫ್ರೆಂಡ್. ಮತ್ತೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಇವ್ರ ಪಾರಿವಾಳ ಹೆಂಗಿರ್ತಾವೆ ಅಂತ.
1500 ರೂಪಾಯಿ ಕೊಟ್ಟು ತರ್ತದ ನೋಡಿ ಫ್ರೆಂಡ್. ಬೇಡ ಅಂದರೂ 1-2 ದಿನ ಕೆಲ್ಸಕ್ಕೆ ಹೋಗಿ ಆ ದುಡ್ಡಲ್ಲಿ ಪಾರಿವಾಳ ತರ್ತಿದ್ದಾನೆ. ಬೇಡಪ್ಪ ಏನಾದರೂ ತಗೊಂಡ್ರೆ ಕೇಳ್ತಾ ಇಲ್ಲ, ಪಾರಿವಾಳನೇ ಬೇಕಂತೆ ಜಗಳ ಮಾಡಿ ತರ್ತಿದ್ದಾನೆ ಫ್ರೆಂಡ್. ಎಷ್ಟು ಹೇಳಿದರು ಬೇಡಪ್ಪ ಹಾವು ಬಂದು ಸೇರ್ಕೊಳ್ತಾವೆ ಅಂತ ಹೇಳಿದರು. ಈ ಕಡೆ ಎಲ್ಲ ತುಂಬ ಸೆಟ್ರಿದೆ ಫ್ರೆಂಡ್ ನಮಗೆ. ನೋಡಿ ಇಲ್ಲಿ ಗದ್ದೆ ಇದೆ ಈ ಕಡೆ ಎಲ್ಲ. ನೋಡಿ ಈ ಕಡೆ ಎಲ್ಲ ಕೆರೆ ಇದೆ, ಮತ್ತು ಈ ಕಡೆ ಎಲ್ಲ ಗದ್ದೆ ಇರೋದ್ರಿಂದ ಹಾವು ಬರ್ತಾ ಇರ್ತವೆ ಫ್ರೆಂಡ್. ನಾವು ಅದಕ್ಕೆ ನಾವು ಎಲ್ಲ ಕ್ಲೀನಾಗಿ ಇಟ್ಕೊಳ್ತಾ ಇರ್ತೀವಿ ಈ ಕಡೆ ಹಿತ್ತಲಲ್ಲೆಲ್ಲ. ಆದರೂ ಇವನು ಪಾರಿವಾಳ ತಂದು ಇಡ್ತಿದ್ದಾನೆ. ಬೇಡ ಅಂದರೂ ಕೇಳ್ತಾ ಇಲ್ಲ ಫ್ರೆಂಡ್ಸ್. ನೀವಾದರೂ ಕಮೆಂಟ್ಸ್ ಮಾಡಿ ಹೇಳಿ, ಪಾರಿವಾಳ ಇವನು ಸಾಕೋದು ಸರಿನಾ ತಪ್ಪ ಅಂತ. ಬೇಡ ಅಂದರೂ ಕೇಳ್ತಾ ಇಲ್ಲ. ನೋಡಿ ಯಾವ ಥರ ಮಾಡ್ತಿದ್ದಾನೆ. ಮತ್ತೆ ನಾನು ತೋರಿಸ್ತೀನಿ ಫ್ರೆಂಡ್. ಇವನು ಪಾರಿವಾಳ ತಂದ ಮೇಲೆ ಎಲ್ಲ ರೆಡಿ ಮಾಡ್ತಿದ್ದಾನೆ ನೋಡಿ. ಮಧ್ಯಾಹ್ನ ಊಟ ಮಾಡಿಲ್ಲ, ಇದೆಲ್ಲ ಏನೋ ಒಂಥರ ಮಾಡ್ತಿದ್ದಾನೆ. ಏನು ಮಾಡ್ತಿದ್ದಾನೆ ಅವನಿಗೆ ಗೊತ್ತು. ಇಲ್ಲೊಂದೇನೋ ಇದೆ, ಕೂರಕ್ಕೆಲ್ಲ ರೆಡಿ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್. ಇಷ್ಟು ರೊಟ್ಟಿ ಮಾಡಿ ನೋಡಿ, ಇಷ್ಟೆಲ್ಲ ರೊಟ್ಟಿ ಒಂದು ಪ್ಲೇಟಲ್ಲಿಟ್ಟು ಇದರಲ್ಲಿ ಪಲ್ಯ, ಇದರಲ್ಲಿ ಚಟ್ನಿ ಹಾಕಿಟ್ಟಿದ್ದೀನಿ. ಮತ್ತು ಸ್ವಲ್ಪ ನಮ್ಮ ಕೆರೆಯಲ್ಲಿ ಮನೆಯಲ್ಲಿದ್ದಾವಲ್ಲ ಅವರಿಗೂ ಸ್ವಲ್ಪ ಕೊಟ್ಟು ಕಳಿಸ್ಬೇಕಂತ ಸ್ವಲ್ಪ ತೆಗೆದಿಟ್ಟಿದ್ದೀನಿ ನೋಡಿ. ಇಷ್ಟೆಲ್ಲ ಇದೆ ನೋಡಿ ಫ್ರೆಂಡ್. ಇಷ್ಟು ಕೊಟ್ಟು ಕಳಿಸ್ತೀವಿ ನಾವು. ನಿಮ್ಮ ಕಡೆ ಹೇಗೆ, ನಿಮ್ಮ ಊರ ಕಡೆ ಹೇಗೆ ಅಂತ ತಿಳಿಸಿ ಫ್ರೆಂಡ್. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಅಂತೂ ಹೀಗಾಯಿತು ಫ್ರೆಂಡ್. ರೊಟ್ಟಿ ಮಾಡಿ ಮಸೀದಿ ಕೊಟ್ಟು ಕಳಿಸಿದೆ. ಇವತ್ತಿನ ವಿಡಿಯೋ ನಿಮಗೆ ಯಾರೆಲ್ಲ ಇಷ್ಟ ಆಗಿದೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನಿಮ್ಮ ಊರ ಕಡೆನೂ ಈ ಥರ ನೀವು ಏನು ಅಡುಗೆ ಎಲ್ಲ ಮಾಡಿ ಕೊಟ್ಟು ಕಳಿಸ್ತೀರಾ ರೋಜಾ ಇದ್ದವರಿಗೆ ಏನಂತ ಕಮೆಂಟ್ಸಲ್ಲಿ ತಿಳಿಸಿ, ನಿಮ್ಮ ಕಡೆ ಹೇಗೆ ಅಂತ. ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಹಾಗೂ ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.